ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ವಿವಿಧ ದಲಿತ ಪರ ಸಂಘಟನೆಗಳಿಂದ ತಾಳಿಕೋಟೆ ಸಂಪೂರ್ಣ ಬಂದ್. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣವು ಮಂಗಳವಾರ ಸಂಪೂರ್ಣ ಬಂದ್ ಕರೆಗೆ ಸ್ತಬ್ಧವಾಗಿತ್ತು. ವಿವಿಧ ದಲಿತ ಪರ ಸಂಘಟನೆಗಳಿಂದ ದೇಶದ ಗೃಹ ಮಂತ್ರಿ ಅಮಿತ್ ಶಾ ದೆಹಲಿಯ ಸಂಸತ್ತಿನಲ್ಲಿ ನಿಂತು ಮಾತನಾಡುವಾಗ ಅಂಬೇಡ್ಕರ್ 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 ಅನ್ನೋದು ಫ್ಯಾಷನ್ ಆಗಿದೆ ಅಂತ ಅವಹೇಳನಕಾರಿಯಾಗಿ ಮಾತನ್ನ ಆಡಿದ್ರು. ಭಾರತ ದೇಶದ ಬಡವರ ಮನೆಯ ಆರಾಧ್ಯ ದೈವ, ಸಂವಿಧಾನದ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದನ್ನ ಅವರು ಅವಮಾನಿಸಿರುವುದನ್ನ ಈ ದೇಶದ 140 ಕೋಟಿ ಜನರಿಗೆ ಮಾಡಿದಂತಹ ಅವಮಾನ. ಈ ದೇಶದ ಸಂವಿಧಾನಕ್ಕೆ ಮಾಡಿದ ಅಪಮಾನವನ್ನ ಎಲ್ಲಾ ದಲಿತ ಸಂಘಟನೆಯ ಸಂಘಟಕರು ಉಗ್ರವಾಗಿ ಖಂಡಿಸುತ್ತೇವೆ ಅಂತ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರು ಶ್ರೀ ಎಸ್.ಬಿ. ಕಟ್ಟಿಮನಿ ಅಧ್ಯಕ್ಷರು, ಶ್ರೀ ಮುತ್ತಪ್ಪ ಚಮಲಾಪುರ್ ಉಪಾಧ್ಯಕ್ಷರು, ಶ್ರೀ ಬಸವರಾಜ್ ಕಟ್ಟಿಮನಿ, ಪ್ರಧಾನ ಕಾರ್ಯದರ್ಶಿ ಶ್ರೀ ದೇವೇಂದ್ರ ಹಾದಿಮನಿ, ಕಾರ್ಯದರ್ಶಿ ಶ್ರೀ ನಾಗೇಶ ಕಟ್ಟಿಮನಿ, ಕಾರ್ಯದರ್ಶಿ ಶ್ರೀ ಮಹೇಶ್ ಚಲವಾದಿ ಮತ್ತು ದಲಿತ ಮುಖಂಡರು ಹಾಗೂ ಶ್ರೀ ಶಾಂತಪ್ಪ ಚಲವಾದಿ ತಮ್ಮದಡ್ಡಿ, ಶಂಕರಪ್ಪ ಕಟ್ಟಿಮನಿ, ಸಿದ್ರಾಮಪ್ಪ ಚಮಲಾಪುರ ಹಾಗೂ ಇನ್ನು ಹಲವಾರು ಗಣ್ಯರು ತಾಳಿಕೋಟೆ ಬಂದ್ ಯಶಸ್ವಿಯಾಗಿ ನಡೆಸಿಕೊಟ್ರು. ವರದಿ ರಮೇಶ್ ದಲ್ಲಾಲಿ, ನ್ಯೂಸ್ 26 ಕನ್ನಡ, ವಿಜಯಪುರ. ಸಂಸತ್ನಲ್ಲಿ ನಡೆದಿರತಕ್ಕಂತಹ ಅಧಿವೇಶನದಲ್ಲಿ ಭಾರತ ಸರ್ಕಾರದ ಕೇಂದ್ರ ಸಚಿವ ಗಡಿಪಾರಾಗಿರ್ತಕ್ಕಂಥ ವ್ಯಕ್ತಿ ಸಂಸತ್ ಅಧಿವೇಶನ ನಡೆದಿರುವ ಸಂದರ್ಭದಲ್ಲಿ ಯಾರಿಗೋ ಟೀಕೆ ಮಾಡಲಿಕ್ಕೆ ಹೋಗಿ ಈ ಭಾರತ ದೇಶಕ್ಕೆ ಕತ್ತಲಲ್ಲಿದ್ದ ಈ ಭಾರತ ದೇಶಕ್ಕೆ ಸೂರ್ಯನ ಹಾಗೆ ಸಂವಿಧಾನವನ್ನ ಬರೆದುಕೊಟ್ಟಿರ್ತಕ್ಕಂತಹ ಮಹಾನ್ ಮಾನವತಾವಾದಿ, ಈ ಭಾರತ ದೇಶದ ನಿರ್ಮಾತೃ, ಈ ದೇಶದ ಹಣೆಬರವನ್ನೇ ಬರೆದಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಏನು ಕೇಂದ್ರ ಸರ್ಕಾರದ ಗೃಹ ಸಚಿವ ಆಗಿರ್ತಕ್ಕಂಥ ಅಮಿತ್ ಶಾ ಅಂಬೇಡ್ಕರ್ 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 ಎನ್ನುವ ಹೆಸರನ್ನು ಬದಲಿ ದೇವರ ಹೆಸರನ್ನ ತೆಗೆದುಕೊಂಡಿದ್ರೆ 7 ಜನ್ಮದ ಪುಣ್ಯ ಬರುತ್ತೆ ಅಂತೇಳಿ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ಆ ಅಮಿತ್ ಶಾನ ಹೇಳಿಕೆಯನ್ನು ಖಂಡಿಸಿ ಇವತ್ತು ತಾಳಿಕೋಟೆ ಸಂಪೂರ್ಣ ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಬಂದ್ ಕರೆಯನ್ನ ಕೊಟ್ಟಿದ್ದಾರೆ. ಇದರ ಉದ್ದೇಶ ಇಷ್ಟೇ, ಈ ನರಸತ್ತ ಅಮಿತ್ ಶಾ, ಗಡಿಪಾರಾಗಿರ್ತಕ್ಕಂಥ ಅಮಿತ್ ಶಾ ಸಂವಿಧಾನದ ವಿಷಯದಲ್ಲಿ ಈ ದೇಶದ ಬಹುಸಂಖ್ಯಾತರು ಒಂದು ಹೇಳಿಕೆ ಕೊಟ್ಟರೆ ಹೇಗೆ ಅವರ ಪ್ರತಿಕ್ರಿಯೆ ಇರ್ತೈತೆ ಅಂತ ಹೇಳಿ ವ್ಯವಸ್ಥಿತವಾಗಿ RSS ನ ಒಳಪಂಗಡಗಳಲ್ಲಿ ಇರ್ತಕ್ಕಂಥ RSS ನಲ್ಲಿ ಇರ್ತಕ್ಕಂತಹ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸಚಿವ ಇದನ್ನ ಟ್ರಯಲ್ ಆಗಿ ಹೋಗಿದ್ದಾನೆ. ನಮಗೆ ಟ್ರಯಲ್ ಆಗಿ ಇವತ್ತು ಈ ಭಾರತ ದೇಶದ ಹಣೆ ಬರವನ್ನೇ ಬರೆದಿರ್ತಕ್ಕಂಥ ಪರಮ ಪೂಜ್ಯರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಏನಾದ್ರೂ ಮಗನೇ ಮಾತನಾಡಿದ್ರೆ ಬಾಯಾಗ ಬೂಟಿ ಬಿಡ್ತೀವಿ ಅಂತೇಳಿ ಇಡೀ ಭಾರತದಾದ್ಯಂತ ಇವತ್ತು ಜನರು ಜಾತಿ ಮತ ಧರ್ಮವನ್ನ ಬಿಟ್ಟು ಮಾನವೀಯತೆಗೆ, ಮಾನವೀಯ ಮೌಲ್ಯಗಳಿಗೆ ನೀವು ಪ್ರತಿಪಾದನೆ ಮಾಡ್ತೀವಿ ಅಂತ ಹೇಳಿ ಇವತ್ತು ಅಮಿತ್ ಶಾ ಹೇಳಿಕೆಯನ್ನ ಇಡೀ ಭಾರತದಾದ್ಯಂತ ಇವತ್ತು ಖಂಡಿಸ್ತಾ ಇದ್ದಾರೆ. ಇದು ಬಾಬಾ ಸಾಹೇಬರ ಶಕ್ತಿ. ಯಾವ ದೇವರು ಬಾಬಾ ಸಾಹೇಬರಿಗೆ
ಬಾಬಾ ಸಾಹೇಬ್ರ ಹೆಸರು ಪಡೆದುಕೊಂಡ್ರೆ ನಿಮಗೆ ನರಕ ಸಿಗುತ್ತೆ, ದೇವರ ಹೆಸರು ತೆಗೆದುಕೊಂಡ್ರೆ ನಿಮಗೆ ಆದರದ ಸ್ವರ್ಗ ಸಿಗುತ್ತೆ ಅಂತ ಹೇಳಿರ್ತಕ್ಕಂಥ ಅಮಿತ್ ಶಾ, ಅದೇ ನಿನ್ನ ದೇವರು 33 ಕೋಟಿ ದೇವರು ಬಾಬಾ ಸಾಹೇಬರು ಬರೆಯುವ ಸಂದರ್ಭದಲ್ಲಿ ಜನಸಂಖ್ಯೆ ಇದ್ದಿದ್ದು 33 ಕೋಟಿ. ಪ್ರತಿಭಟನಾ ಮೆರವಣಿಗೆ ಹಾಗೂ ಬೃಹತ್ ಬಹಿರಂಗ ಸಭೆಯ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂತಹ ಈ ಸಮಿತಿಯ ಗೌರವ ಅಧ್ಯಕ್ಷರು, ನಮ್ಮ ಮಾರ್ಗದರ್ಶಕರು, ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿಗಳು ಆಗಿರತಕ್ಕಂತಹ ಸಾಮಾನ್ಯ ಶ್ರೀ ಎಸ್ ಬಿ ಕಟಮನಿ ಸಾಹೇಬ್ರೆ, ಅದೇ ರೀತಿ ನಮ್ಮ ಇನ್ನೋರ್ವ ಹಿರಿಯ ಮಾರ್ಗದರ್ಶಕರು, ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು ಮತ್ತು ಪುರಸಭೆ ಸದಸ್ಯರು, ಹಿರಿಯರು ಆಗಿರ್ತಕ್ಕಂತಹ ಮುತ್ತಪ್ಪನ ಚಮಲಾಪುರ ಅವರೇ, ಅದೇ ರೀತಿ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಉಪಾಧ್ಯಕ್ಷರು, ಹಿರಿಯರು ಹಾಗೂ ಪತ್ರಕರ್ತರು ಆಗಿರ್ತಕ್ಕಂತಹ ಬಸವರಾಜ್ ಕಟ್ಟಿಮನಿ ಅವರೇ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರತಕ್ಕಂತಹ ನಮ್ಮ ಸಮುದಾಯದ ಹಿರಿಯರು ಆಗಿರ್ತಕ್ಕಂತಹ ಹನುಮಂತ ಕೊಡಗಾನೂರವರೇ, ಶಾಂತಪ್ಪ ಕೊಡಗಾನೂರು ತಂದಡ್ಡಿ ಅವರೇ, ಮೋದಿನ್ ಸಾಬ್ ನಗಾರ್ಚಿ ಅವರೇ, ನಮಾಜ್ ಕತ್ತಿ ಅವರೇ, ಅದೇ ರೀತಿ ವಿವಿಧ ದಲಿತ ಪರ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ನಾಗೇಶ್ವರ ಕಟ್ಟಿಮರಿ ಅವರೇ, ಅದೇ ರೀತಿ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಸಹೋದರ ಮಹೇಶ್ ಸಲವಾದಿ ಅವರೇ, ನಮ್ಮ ಜೊತೆಯಲ್ಲಿ ಇಲ್ಲಿವರೆಗೂ ಹೆಜ್ಜೆ ಹಾಕಿದಂತಹ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಮಿಕರ ಅಧ್ಯಕ್ಷರಾಗಿರ್ತಕ್ಕಂತಹ ಅಬೂಬಕರ್ ಲಾವೇರಿ ಅವರೇ, ಡಿಯುಪಿ ಅಧ್ಯಕ್ಷರಾಗಿರ್ತಕ್ಕಂತಹ ಗುರುಪ್ರಸಾದ್ ಅವರೇ ಹಾಗೂ ಹಾವೇರಿ ವೀರೇಂದ್ರ, ಅದೇ ರೀತಿ ಇಲ್ಲಿ ನೆರೆದಿರ್ತಕ್ಕಂತಹ ಯಾವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳೇ ಮತ್ತು ಹಿತೈಷಿಗಳೇ. ಈ ತಾನೇ ಈ ಒಂದು ಬಂದ್ ಕರೆಯ ಮನವಿಯನ್ನು ಸ್ವೀಕರಿಸಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳು, ಕಿರ್ಗಿ ಚಾಲಕರಿಗೆ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ಈ ಒಂದು ತಾಳಿಕೋಟೆ ಸಂಪೂರ್ಣ ಬಂದ್ ಕರೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ವಿವಿಧ ದಲಿತ ಪರ ಸಂಘಟನೆಯ ಗೌರವ ಅಧ್ಯಕ್ಷರು ಎಸ್ ಪಿ ಕಟ್ಟಿಮನಿ ಸಾಹೇಬರು ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಮುತ್ತಪ್ಪ ಚಮಲಾಪುರವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಬಸವರಾಜ್ ಕಟ್ಟಿಮನಿಯವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಅವರಿವರನ್ನದೇ ವೇಳೆಯ ಅಭಾವ ಇರೋದ್ರಿಂದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಒಂದು ವಿಶೇಷ ನಾವು ಧನ್ಯವಾದಗಳನ್ನು ಸಲ್ಲಿಸಬೇಕಂತಂದರೆ ಈ ಒಂದು ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೆ ನಾವು ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸಬೇಕಾಗುತ್ತೆ. ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ತುಂಬು ಧನ್ಯವಾದಗಳನ್ನು ಸಲ್ಲಿಸ್ತಾ, ಮತ್ತು ಈ ಒಂದು ಇಸ್ಲಾಂ ಧರ್ಮದ ಏನು ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರೇನಿದಾರಲ್ಲ ಅವರಿಗೂ ಕೂಡ ಈ ಒಂದು ಭಾಗವಹಿಸಿ ಬೆಂಬಲವನ್ನು ಸೂಚಿಸತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ, ತಾಳಿಕೋಟೆ ಹಾಗೂ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿದಂಥ ಎಲ್ಲ ದಲಿತ ಬಂಧುಗಳು ಹಾಗೂ ಅಂಬೇಡ್ಕರ್ ಅನುಯಾಯಿಗಳಿಗೆ ಈ ಒಂದು ಬಂದ್ ಕರೆಗೆ ಯಶಸ್ವಿಯನ್ನು ಗೊಳಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮವನ್ನು ಹಾಗೂ ಈ ಒಂದು ತಾಳಿಕೋಟೆ ಪಟ್ಟಣದ ಎಲ್ಲ ವ್ಯಾಪಾರಸ್ಥರು ಹಾಗೂ ಅಡತಿಯ ಅಂಗಡಿಯ ಮಾಲಕರು ಹಾಗೂ ಸಾರ್ವಜನಿಕರಿಗೆ ತಮ್ಮ ಸ್ವಂತ ಶಾಲಾ ಕಾಲೇಜುಗಳು ತಮ್ಮ ಸ್ವಇಚ್ಛೆಯಿಂದ ಬಂದ್ ಕರೆ ಕೊಟ್ಟು ಪಾಲ್ಗೊಂಡು ಯಶಸ್ವಿಗೊಳಿಸಿದ್ದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ಜೈ. ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.